ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾಧೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರಿಗೆ ನಮಸ್ಕಾರ. ಜಯ ಗುರುದತ್ತ. ದತ್ತಕ್ರಿಯಾ ಯೋಗ ಅನ್ನುವಂತಹ ಹೊಸ ಯೋಗ ಪರಂಪರೆಯನ್ನೇ ತಾವು ಸೃಷ್ಟಿ ಮಾಡಿದ್ದೀರಿ. ಈಗ ಇಡೀ ವಿಶ್ವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಿಮ್ಮ ಪೀಠ ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾ ಇದೆ, ಮತ್ತು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಗ್ರಾಮಗಳ ಮಟ್ಟದಲ್ಲಿ ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಸ್ವಾಮೀಜಿ. ಈ ದತ್ತಕ್ರಿಯಾ ಯೋಗ ಅಂದ್ರೇನು, ಅದರ ಮೂಲ ತತ್ವಗಳು ಏನು ಅಂತೀರಿ? ಯೋಗ ಬ್ರಹ್ಮಾದಂಥ ನಮ್ಮ ಗುರುದೇವರು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಯೋಗ ದಿನಾಚರಣೆಯನ್ನು ವಿಶೇಷವಾಗಿ 12ನೇ ವರ್ಷ ಆಚರಣೆ ಮಾಡ್ತಾ ಇರುವಂಥ ಈ ಶುಭ ಸಂದರ್ಭದಲ್ಲಿ ಯೋಗವಾಣಿಯ ಮುಖಾಂತರ ಎಲ್ಲರಿಗೂ ಯೋಗದ ಬಗ್ಗೆ ವಿಶೇಷವಾದಂಥ ಜ್ಞಾನವನ್ನು ಕೊಡಬೇಕು, ಒಂದು ತಿಳುವಳಿಕೆಯನ್ನು ಎಲ್ಲರಲ್ಲೂ ಉಂಟು ಮಾಡಬೇಕು ಅಂತ ಹೇಳಿ ಆಕಾಶವಾಣಿಯವರು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿರೋದು ತುಂಬ ಸಂತೋಷ. ನಮ್ಮ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರು ಕಳೆದ 50 ವರ್ಷದಿಂದ ದತ್ತಕ್ರಿಯಾ ಯೋಗ ಅನ್ನುವಂಥ ಹೆಸರಿನಿಂದ ಯೋಗವನ್ನು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಪ್ರಾರಂಭವಾಗಿದ್ದು ನಮ್ಮ ಮೈಸೂರಿನಲ್ಲೇ, ಹಾಗೇ ವಿಸ್ತರಿಸಿ ಇವತ್ತು ದೇಶ ವಿದೇಶಗಳಲ್ಲಿ 2,000 ಜನ ಉಪಾಧ್ಯಾಯರು ಯೋಗವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ ಒಂದು 50,000 ಜನಕ್ಕೆ ಯೋಗವನ್ನು ಹೇಳ್ಕೊಡೋವಂಥದ್ದು. ದತ್ತಕ್ರಿಯಾ ಯೋಗ ಅನ್ನೋ ಹೆಸರಿನಿಂದ ಎಲ್ಲರಿಗೂ ಜೀವನದ ಒಂದು ವಿಧಾನವನ್ನು ತಿಳಿಸೋದು. ಆರೋಗ್ಯವಂತರಾಗಿರಿ, ಆರೋಗ್ಯವಾಗಿದ್ದು ದೇಶ ಸೇವೆಯನ್ನು ಮಾಡಿ, ಹಾಗೂ ನಿಮ್ಮ ಪರಿವಾರವನ್ನು ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ಆರೋಗ್ಯ ನಿಮ್ಮ ದೇಹವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದು ಸ್ವಾಮೀಜಿಯವರ ಸಂದೇಶ. ದತ್ತಕ್ರಿಯಾ ಯೋಗದ ಮುಖಾಂತರ ಸಮಾಜವೆಲ್ಲ ಆರೋಗ್ಯವಾಗಿರಬೇಕು ಅಂತ ಹೇಳಿ ಸ್ವಾಮೀಜಿಯವರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈ ದತ್ತಕ್ರಿಯಾ ಯೋಗವನ್ನು ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ವ್ಯಕ್ತಿಗೆ, ಅಂದರೆ ಯಾರು ಅಭ್ಯಾಸ ಮಾಡ್ತಾರೋ ಅವರಿಗೆ ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಏನು ಪ್ರಯೋಜನಗಳಾಗ್ತವೆ? ಯೋಗಾಭ್ಯಾಸದಿಂದ 3ರ ಸಮತೌಲ್ಯವನ್ನು ನೋಡಬಹುದು ಅಂಥೇಳಿ ಯೋಗಶಾಸ್ತ್ರ ನಮಗೆ ಹೇಳುತ್ತೆ. ದೇಹ, ಮನಸ್ಸು, ಬುದ್ಧಿ, ಈ 3ರ ಒಂದು ವಿಶೇಷ ಶಕ್ತಿಯನ್ನು ನಾವು ಗಮನಿಸಬಹುದು ಅಂತ. ಹಾಗೇ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡೋದ್ರಿಂದ ದೇಹ ದೃಢವಾಗಿರುತ್ತೆ, ಮನಸ್ಸು ನಿಶ್ಚಂಚಲವಾಗುತ್ತೆ, ಬುದ್ಧಿ ಕುಶಲವಾಗುತ್ತೆ. ಈ 3 ದೃಷ್ಟಿಯಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂಥೇಳಿ ಸ್ವಾಮೀಜಿಯವರು ಕರೆಯನ್ನು ಕೊಡ್ತಾ ಇರ್ತಾರೆ. ಅಭ್ಯಾಸ ಮಾಡಿದವರಲ್ಲೂ ಕೂಡ ಬೇಕಾದಷ್ಟು ಪರಿವರ್ತನೆಯನ್ನು ನಾವು ನೋಡ್ತಾ ಇರ್ತೀವಿ. ಅವರು ಬಂದು ಮಕ್ಕಳಾದರೆ, ಯುವಕರಾದರೆ, ಯುವತಿಯರಾದರೆ ಓದೋಕ್ಕಾಗ್ತಾ ಇರಲಿಲ್ಲ, ಕೂತ್ಕೊಂಡು ಕೂಡಲೇ ಮನಸ್ಸೆಲ್ಲ ಓಡ್ತಾ ಇತ್ತು. ದತ್ತಕ್ರಿಯಾ ಯೋಗ ಕಲಿತ ಮೇಲೆ ನಮ್ಮ ಮನಸ್ಸು ನಿಲ್ತಾ ಇದೆ, ಓದಿದ ಬೇಗ ಅರ್ಥವಾಗ್ತಿದೆ ಅಂಥೇಳಿ ಅವರು ಹೇಳೋದು. ಹಾಗೂ ಹಿರಿಯರಲ್ಲಿ ನಮ್ಮ ಆರೋಗ್ಯ ಚೆನ್ನಾಗಾಗಿದೆ, ಹಾಗೂ ಮಧ್ಯವಯಸ್ಕರಲ್ಲಿ ನಾವು ಕೆಲಸಗಳಿಗೆ ಹೋಗುವಾಗ ವಿಪರೀತವಾದ ಒತ್ತಡ, ಆ ಒತ್ತಡದಿಂದ ನಾವು ಹೊರಗೆ ಬಂದಿದ್ದೀವಿ ಅಂಥೇಳಿ ಅವ್ರು ಹೇಳೋದು. ಈ ಅನುಭವಗಳನ್ನು ಕೇಳಿ ಯೋಗ ಹೀಗೆ ಇವರಿಗೆ ಉಪಯೋಗ ಆಗ್ತಾ ಇದೆ. ಹಾಗೂ ಆಧ್ಯಾತ್ಮಿಕವಾಗಿ ಅವರ ಏಳಿಗೆಯನ್ನು ಖಂಡಿತ ಅವ್ರ ಜೀವನದಲ್ಲಿ ನೋಡ್ತಾ ಇದ್ದಾರೆ. ದತ್ತಕ್ರಿಯಾ ಯೋಗ ಅಭ್ಯಾಸ ಮಾಡೋದ್ರಿಂದ ಆಗುವಂಥ ಅನುಭವಗಳನ್ನೇ ಒಂದು ದಿವಸ ಹೇಳ್ಕೊಳ್ಬೋದು, ಅಷ್ಟು ಅನುಭವ ಇದೆ. ಪತಂಜಲಿ ಮಹರ್ಷಿಗಳು ಯೋಗ ಸೂತ್ರವನ್ನು ರಚಿಸಿದರು. ಈಗ ದತ್ತಕ್ರಿಯಾ ಯೋಗ ಅನ್ನೋ ಒಂದು ಹೊಸ ಭಾಷ್ಯವನ್ನು ತಾವು ಬರೆದಿದ್ದೀರಿ.
ಪತಂಜಲಿ ಮಹರ್ಷಿಗಳ ಯೋಗಕ್ಕೂ ದತ್ತಕ್ರಿಯಾ ಯೋಗಕ್ಕೂ ಏನಾದರೂ ವ್ಯತ್ಯಾಸಗಳಿದೆಯಾ, ಸಾಮ್ಯತೆಗಳಿದೆಯಾ, ಹೇಗೆ? ಖಂಡಿತ ಯಾವ ವ್ಯತ್ಯಾಸವೂ ಇಲ್ಲ. ಯಾರೇ ಪ್ರಪಂಚದಲ್ಲಿ ಯೋಗ ಶಬ್ದವನ್ನು ಬಳಸಿದ್ರೂ ಕೂಡ ಅದು ಪತಂಜಲಿ ಮಹರ್ಷಿಯ ಪ್ರಸಾದವೇ. ಇದನ್ನೇ ನಮ್ಮ ಗುರುದೇವರು ಪೂಜ್ಯ ಸ್ವಾಮೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ. ಅಲ್ಲಿಂದ ತಗೊಂಡಂಥ ವಿಚಾರಗಳೇ, ಆದರೆ ಅದನ್ನು ಈಗಿನ ಕಾಲಕ್ಕೆ ಬೇಕಾದ ಹಾಗೆ ಸುಲಭಗೊಳಿಸಿ, ಅಲ್ಲಿ ಪ್ರಾರಂಭದಲ್ಲೇ ಯೋಗಶ್ಚಿತ್ತವೃತ್ತಿ ನಿರೋಧ, ಬಹಳ ಕಷ್ಟ, ಚಿತ್ತವೃತ್ತಿ ನಿರೋಧ, ಮನಸ್ಸನ್ನು ತಡೆಯೋದು ಬಹಳ ಕಷ್ಟ ಅನ್ನೋದು ನಾವೆಲ್ಲ ಕೇಳ್ತಾ ಇರ್ತೀವಿ. ಹಾಗಾಗಿ ಮನಸ್ಸನ್ನು ಮೊದಲು ಶುದ್ಧಗೊಳಿಸಿ ಒಳ್ಳೆಯ ಆಲೋಚನೆ ಬರಲಿ, ಅದಾದಮೇಲೆ ನಿಗ್ರಹ ತಾನಾಗಿ ಆಗುತ್ತೆ. ಹೀಗೆ ಸುಲಭ ರೀತಿಯಲ್ಲಿ ಅವರಿಗೆ ಅರ್ಥ ಮಾಡಿಸೋದು ಒಂದು ದತ್ತಕ್ರಿಯಾ ಯೋಗದ ಒಂದು ಪ್ರತ್ಯೇಕತೆ ಅಂತ ಹೇಳ್ಬೋದು. ಯೋಗದ ವಿಚಾರದಲ್ಲಿ ಯೋಗ ಸಂಹನನ ಉಪಾಯ ಧ್ಯಾನ ಸಂಗತಿ ಯುಕ್ತಿಷು, ಇಷ್ಟು ಅರ್ಥದಲ್ಲಿ ಯೋಗ ಅನ್ನುವಂಥ ಪದವನ್ನು ಪ್ರಯೋಗ ಮಾಡಿದ್ದಾರೆ. ತಯಾರಿಕೆಯನ್ನು ಕೂಡ ಯೋಗ ಅಂತ ಕರೀತಾರೆ. ನಮ್ಮ ಈ ಜೀವನಕ್ಕೆ ಬೇಕಾಗಿರುವಂಥ ಏನೇನು ತಯಾರಿಕೆಗಳು ಬೇಕು, ನಮ್ಮನ್ನು ನಾವು ಹೇಗೆ ತಯಾರಿಸ್ಕೊಳ್ಬೇಕು, ನಾವು ಯಾವ ರಂಗದಲ್ಲಿ ಪ್ರವೇಶ ಮಾಡಬೇಕು ಅಂತಿದ್ದೀವಿ, ಅದಕ್ಕೆ ತಕ್ಕ ಹಾಗೆ ಬೇಕಾಗಿರುವಂಥ ತಯಾರಿ, ಅದನ್ನು ಹೇಳ್ಕೊಡೋ ವಿಧಾನದಲ್ಲಿ ಉಪಾಯ, ಯಾವುದೇ ಸಮಸ್ಯೆಗೂ ಒಂದು ಉಪಾಯ ಇರುತ್ತೆ. ಅಪಾಯ ಬಂತು, ಉಪಾಯ ಇರುತ್ತೆ. ಹಾಗಾಗಿ ಆ ಉಪಾಯವನ್ನು ತಿಳ್ಕೊಳ್ಳೋದು ಇಲ್ಲಿ ಜೀವನದಲ್ಲಿ ಮಾತ್ರ ಅಲ್ಲ, ಭಗವಂತನ ಸನ್ನಿಧಿಗೆ ಮನಸ್ಸನ್ನು ತಲುಪಿಸೋದ್ರಲ್ಲೂ ಕೂಡ ಉಪಾಯವನ್ನು ನೋಡ್ಕೊಳ್ಳೋದು. ಇನ್ನು ಧ್ಯಾನ ಅನ್ನೋದು ಹೇಗೆ ಮಾಡಬೇಕು ಏನು ಅನ್ನೋದು ಕ್ರಮಕ್ರಮವಾಗಿ ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ ನಿಧಾನಕ್ಕೆ 10 ನಿಮಿಷ 20 ನಿಮಿಷ ಅರ್ಧ ಗಂಟೆ 1 ಗಂಟೆ ಹೀಗೆ ಬೆಳೆಸ್ಕೊಂಡು ಹೋಗಿ ಧ್ಯಾನ. ಸಂಗತಿ ಅಂದರೆ ಜೋಡಿಸೋದು, ನಮ್ಮ ಜೀವನವನ್ನು ಸಮಾಜಕ್ಕೆ ಹೇಗೆ ಜೋಡಿಸೋದು, ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಹೇಗೆ ಜೋಡಿಸೋದು, ನಮಗೆ ಬೇಕಾಗಿರೋದನ್ನು ನಾವು ಹೇಗೆ ಜೋಡಿಸ್ಕೊಳ್ಳೋದು, ಇದನ್ನು ದತ್ತಕ್ರಿಯಾಯೋಗದಲ್ಲಿ ಕಲಿಸ್ಕೊಡೋದು. ಯುಕ್ತಿ, ಹೇಗೆ ನಾವು ಯುಕ್ತಿಯಾಗಿ ಬಾಳಬೇಕು. ಜೀವನದಲ್ಲಿ ಬೇಕಾದಷ್ಟು ನಾವು ನೋಡ್ತಾ ಇರ್ತೀವಿ ಸಮಾಜದಲ್ಲಿ, ಹಾಗೆ ಅಂತ ಹೇಳಿ ಅದನ್ನು ನಾವು ದೂಷಿಸೋಕ್ಕೂ ಆಗಲ್ಲ. ಕೆಲವು ನಮಗೆ ಇಷ್ಟವಾಗಲ್ಲ, ಅದನ್ನು ಹೋಗಿ ನಾವು ತಬ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಏನು ಮಾಡಬೇಕು? ಯುಕ್ತಿಯಿಂದ ಹೋಗಬೇಕು, ಹೋಗಬಾರ್ದು, ತಪ್ಪಿಸ್ಕೊಳ್ಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರ್ದು, ತಿಳುವಳಿಕೆ, ಇದನ್ನು ನಮಗೆ ಯೋಗ ಕಲಿಸ್ಕೊಡುತ್ತೆ. ಆ ದತ್ತಕ್ರಿಯಾಯೋಗದ ಮುಖಾಂತರ ಇವೆಲ್ಲವನ್ನೂ ಕೂಡ ಅವರಿಗೆ ಈಗಿನ ಕಾಲಕ್ಕೆ ಬೇಕಾಗಿರೋ ಹಾಗೆ, ಅದು ಮಕ್ಕಳಾದರೆ ಕುಮಾರಕ್ರಿಯಾ ಯೋಗ, ಯುವಕರಾದರೆ ಅವ್ರಿಗೆ ಬೇಕಾಗಿರುವಂಥ ಯುವಕರಿಗೆ ಹೇಳಬೇಕಾಗಿರುವಂಥ ದತ್ತಕ್ರಿಯಾ ಯೋಗ, ವಯಸ್ಸಾದವ್ರಿಗೆ ಕೆಲವರಿಗೆ ನಿಂತು ಯೋಗ ಸಾಧನೆ ಮಾಡೋಕ್ಕಾಗಲ್ಲ, ಯೋಗಾಸನ ಮಾಡೋಕ್ಕಾಗಲ್ಲ, ಅಂಥವ್ರು ನೀವು ಕೂತ್ಕೊಂಡೇ ಮಾಡಿ. ಮಂಚಕ್ಕೆ ಕೆಲವರು ಪರಿಮಿತಿ ಆಗಿಬಿಟ್ಟಿರ್ತಾರೆ, ಹಾಗೆ ಮಂಚಕ್ಕೆ ಸೀಮಿತವಾಗಿರೋರು ಕೂಡ ಮಂಚದಲ್ಲೇ ಇದ್ದು ಯೋಗ ಹೇಗೆ ಮಾಡ್ಬೋದು ಅನ್ನೋದು ಈ ವೃದ್ಧರಿಗೆ ಬೇಕಾಗಿರುವಂಥ ಕ್ರಿಯಾಯೋಗ, ದತ್ತಕ್ರಿಯಾಯೋಗ. ಹೀಗೆ 3 ವಿಭಾಗ ಮಾಡಿಕೊಂಡು ಎಲ್ಲರಿಗೂ ಕೂಡ ಯೋಗ ಅನ್ನೋದು ತಲುಪಬೇಕು. ನಾಡಿ ಶುದ್ಧಿ ಪ್ರಾಣಾಯಾಮ, ನಾಡಿ ಶುದ್ಧಿ ವ್ಯಾಯಾಮ, ಇದರಿಂದ ನಮ್ಮ 77,000 ನಾಡಿ ಮಂಡಲವು ಶುದ್ಧವಾಗುತ್ತೆ. ಹಾಗೆ ಅವರಿಗೆ ಅಭ್ಯಾಸ ಮಾಡಿಸಿ ಅದರಲ್ಲಿ ಶ್ರದ್ಧೆಯನ್ನು ಹುಟ್ಟಿಸಿ ಅವರು ಒಳ್ಳೆಯ ಸಾಧಕರಾಗೋದು, ಇಲ್ಲ ಒಳ್ಳೆಯ ಆರೋಗ್ಯವಂತರಾಗಿರೋದು. ಹಾಗೆ ಸಮಾಜಕ್ಕೆ ಬಹಳ ಮುಖ್ಯವಾದಂಥ ಸೇವೆ ದತ್ತಕ್ರಿಯಾ ಯೋಗದಿಂದ ನಡೀತಾ ಇದೆ. ಇದಕ್ಕೆ ಮೂಲ ಪ್ರೇರಣೆ ಏನು ಸ್ವಾಮೀಜಿ, ಇದನ್ನು ಆರಂಭ ಮಾಡೋದಕ್ಕೆ? ಮೂಲ ಪ್ರೇರಣೆ ಪೂಜ್ಯ ಗುರುದೇವರು ಶ್ರೀ ಸ್ವಾಮೀಜಿಯವರಿಗೆ ಅವರ ಮಾತೃಮೂರ್ತಿಯೇ ಗುರುಮೂರ್ತಿ ಜಯಲಕ್ಷ್ಮಿ ಮಾತಾ ಅಂತ ಹೇಳಿ, ಅವರು ಸೋಗಾಲದಲ್ಲಿ, ನಮ್ಮ ಕರ್ನಾಟಕದ ಸೋಗಾಲದಲ್ಲೇ ಜನಿಸಿದವರು, ಮೇಕೆದಾಟಲ್ಲಿ ಇದ್ದಂಥವರು. ಅಲ್ಲಿಂದ ಸ್ವಾಮೀಜಿಯವರ ಪೂರ್ವಾಶ್ರಮದ ತಂದೆಯವರು ನರಸಿಂಹಶಾಸ್ತ್ರಿ ಅಂಥೇಳಿ ಅನಂತಪುರದ ಹತ್ತಿರ ಬೊಮ್ಮೆಪರ್ತಿ ಅಂತ, ಇಲ್ಲಿಂದ ಮೇಕೆದಾಟಿಗೆ ಬರ್ತಾರೆ. ಅವರಿಬ್ಬರಿಗೆ ದೈವಿಕವಾಗಿ ಕಲ್ಯಾಣವಾಗುತ್ತೆ. ಆಗ ಇಲ್ಲಿಂದ ಜಯಲಕ್ಷ್ಮಿ ಮಾತಾ ಆಂಧ್ರಕ್ಕೆ ಬರ್ತಾರೆ, ಕರ್ನಾಟಕದಿಂದ ಬೊಮ್ಮೆಪರ್ತಿ ಅನ್ನೋಂಥ, ಈಗ ಜಯಲಕ್ಷ್ಮೀಪುರ ಅಂತಲೇ ಕರೀತಾ ಇದ್ದಾರೆ. ಅಲ್ಲಿ ಅಮ್ಮನೇ ಸ್ವಾಮೀಜಿಯವರಿಗೆ ವಿಶೇಷವಾಗಿ ಶ್ರೀವಿದ್ಯೆ ಹಾಗೂ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದರು. ಸ್ವಾಮೀಜಿಯವರ 12ನೇ ವಯಸ್ಸಿನಲ್ಲಿ ಜಯಲಕ್ಷ್ಮಿ ಮಾತಾ ರಾಜರಾಜೇಶ್ವರಿ ರೂಪದಲ್ಲಿ ದರ್ಶನ ಕೊಟ್ಟು ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಯೋಗ ವಿದ್ಯೆಯನ್ನು ಉಪದೇಶ ಮಾಡಿದ್ರು. ಆಗಿಂದ ಸ್ವಾಮೀಜಿಯವರು ಅಭ್ಯಾಸ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ಜಯಲಕ್ಷ್ಮಿ ಮಾತಾ ಪರಮಪದ ಪರಮಾತ್ಮನಲ್ಲಿ ಐಕ್ಯವಾದ ಮೇಲೆ ಸ್ವಾಮೀಜಿಯವರ ಸೋದರತ್ತೆ ವೆಂಕಮ್ಮತ್ತ ಅಂತ ಹೇಳಿ ಮಹಾಯೋಗಿನಿಯವರು, ಅವರು ಪ್ರೊದಟೂರಿನಲ್ಲಿದ್ದರು. ಅಲ್ಲಿಗೆ ಹೋಗಿ ಸ್ವಾಮೀಜಿಯವರು ಈ ಕೆಲವು ಮುದ್ರೆಗಳು, ಖೇಚರಿ ಮುದ್ರಾ, ಲಂಬಿಕಾ ಮುದ್ರಾ, ಛೇದನ, ಇವೆಲ್ಲ ವಿಶೇಷವಾದಂಥ ಒಂದು ಸಾಧನೆಗಳು, ಒಂದು ಹಂತಗಳು ಯೋಗದಲ್ಲಿ, ಅದನ್ನೆಲ್ಲ ಅಲ್ಲಿ ಪ್ರೊದ್ದುಟೂರಿನಲ್ಲಿ ಸ್ವಾಮೀಜಿಯವರು ಅಭ್ಯಾಸ ಮಾಡಿದ್ರು, ಸಿದ್ಧಿಯನ್ನು ಪಡ್ಕೊಂಡ್ರು ವೆಂಕಮ್ಮತ್ತ ಅವರಿಂದ. ಆಗ ಅವರು ಸುಲಭ ರೀತಿಯಲ್ಲಿ ಮುಂದಕ್ಕೆ ನೀನು ಉಪದೇಶ ಮಾಡಬೇಕು, ಇದನ್ನೆಲ್ಲ ಎಲ್ಲರಿಗೂ ಹೇಳಕ್ಕೆ ಸಾಧ್ಯ ಇಲ್ಲ ಈ ಮುದ್ರೆಗಳನ್ನೆಲ್ಲ ಅಂತ ಹೇಳಿದಾಗ ಸ್ವಾಮೀಜಿಯವರು ಅಲ್ಲಿಂದ ನಮ್ಮ ಮೈಸೂರಿನ ಕೆಸರೆಗೆ ಬಂದರು. ಕೆಸರೆಯಲ್ಲಿ ಸ್ವಾಮೀಜಿಯವರು ಈ ಯೋಗವನ್ನು ಹೇಳ್ಕೊಡುವಂಥ
ಪ್ರಾರಂಭ ಮಾಡಿದ್ರು. ದತ್ತಕ್ರಿಯಾ ಯೋಗ ಅಂತ ಹೇಳಿ ಕೆಸರೆಯಿಂದ ಪ್ರಾರಂಭ ಆಯಿತು. ಆಗಿಂದ ಸ್ವಾಮೀಜಿಯವರು ಈ ಯೋಗಾಭ್ಯಾಸವನ್ನು ಎಲ್ಲರಿಗೂ ಹೇಳ್ಕೊಡ್ತಿದ್ದಾರೆ. ತಮಾಷೆಗೆ ಹೇಳ್ತಾರೆ, ಮೊದಲು ನಾನು ಹೇಳಿದಾಗ ಯಾರಿಗೂ ಇದ್ರ ಬೆಲೆ ಗೊತ್ತಾಗಲಿಲ್ಲ, ಯಾರು ಏನಿದು ಯೋಗ ಅಂತೆಲ್ಲ ಹಾಸ್ಯ ಮಾಡ್ತಾ ಇದ್ರು. ಅದಕ್ಕೆ ನಾನು ಅಮೆರಿಕ ತೊಗೊಂಡು ಹೋಗಬೇಕಾಗಿತ್ತು ಇದನ್ನು. ಅಲ್ಲಿ ಸಾಧನೆ ಪ್ರಾರಂಭ ಮಾಡಿದಾಗ ನಮ್ಮವ್ರಿಗೂ ಕೂಡ ಬಹಳ ಇಷ್ಟವಾಗೋಯ್ತು. ಈಗ ಎಲ್ಲರೂ ಯೋಗ 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 ಅಂತಾರೆ ಅಂತ ಸ್ವಾಮೀಜಿಯವರು ತಮಾಷೆಗೆ ಹೇಳ್ತಾ ಇರ್ತಾರೆ. ಈ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇರುವಂತಹ ಸಾಧಕರು, ಅವರ ಅನುಭವ ಹೇಗಿದೆ, ಅವ್ರ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರಿದೆ ಅಂತೀರಿ? ವಿಶೇಷವಾಗಿ ಈ ಕೆಟ್ಟ ಅಭ್ಯಾಸಗಳಿಂದ ದೂರವಾಗೋದು, ಈ ವ್ಯಸನಗಳಿಗೆ ಬಿಡೋಕ್ಕೆ ಆಗಲ್ಲ ಅನ್ನೋವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ. ಅಂಥವರು ದತ್ತಕ್ರಿಯಾ ಯೋಗ ಸಾಧನೆ ಮಾಡೋದ್ರಿಂದ ಸುಲಭವಾಗಿ ನಾವು ಈ ದುಶ್ಚಟಗಳಿಂದ ಹೊರಗೆ ಬಂದ್ವಿ. ಕೋಪ ನಮಗೆ ಕಮ್ಮಿ ಆಯಿತು, ಕೆಲವು ಮಾತ್ರೆಗಳನ್ನು ಕೂಡ ಕಮ್ಮಿ ಮಾಡಿದ್ವಿ. ಹೀಗೆಲ್ಲ ಅವರ ಅನುಭವಗಳು. ಹಾಗೂ ಸ್ವಲ್ಪ ಗಂಧಗಾಳಿಯೂ ಇಲ್ಲ ಆಧ್ಯಾತ್ಮಿಕತೆ ಕಡೆ. ಅಂಥವ್ರು ಇವತ್ತು ಹೇಗಾಗಿದ್ದಾರೆ ಅಂದರೆ 6-7 ಗಂಟೆ ಕೂತು ಸಾಧನೆ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದಾರೆ. ಅವ್ರಿಗೇನು ಅವರ ಮನೆಯಲ್ಲೂ ಇಲ್ಲ, ಅವರ ವಂಶದಲ್ಲೂ ಇಲ್ಲ. ಅಂಥವರು ಅಷ್ಟು ಅನುಭವ, ಅವರು ಬಂದು ಹೇಳುವಂಥ ಅವರ ವಿಶೇಷವಾದ ಅನುಭವಗಳು ಹಾಗೂ ಹೊರಗೆ ಕಾಣುವಂಥ ಬದಲಾವಣೆಗಳು, ಇದು ಸಮಾಜದಲ್ಲಿ ಅನುಭವ ಬೇಕಾದಷ್ಟು ದಿನಾನೂ ಕೇಳ್ತಾ ಇರ್ತೀವಿ. ಆ ದತ್ತಕ್ರಿಯಾ ಯೋಗದ ಪ್ರಭಾವ. ಮೈಸೂರನ್ನು ಯೋಗ ನಗರಿ ಅಂತ ಕರಿತೇವೆ. ಯೋಗಕ್ಕೆ ರಾಜಧಾನಿಯೂ ಕೂಡ ಹೌದು ಮೈಸೂರು. ಇಂಥ ಜಾಗದಲ್ಲಿ ತಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಇದೆ. ಈ ಯೋಗವನ್ನು ಪ್ರಚಾರ ಮಾಡೋದಕ್ಕೆ, ಪ್ರಚುರಪಡಿಸೋದಕ್ಕೆ ಏನೆಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಶ್ರೀಮಠ ಹಾಕ್ಕೊಂಡಿದೆ ಸ್ವಾಮೀಜಿ? ಪ್ರತಿ ವರ್ಷವೂ ಈಗ ಪ್ರಧಾನಮಂತ್ರಿಯವರು ನರೇಂದ್ರ ಮೋದಿಯವರು ಯೋಗ ದಿನೋತ್ಸವವನ್ನು ಜೂನ್ 21ನೇ ತಾರೀಕು ಪ್ರಕಟ ಮಾಡಿ ಎಲ್ಲರೂ ಯೋಗ ದಿನಾಚರಣೆಯನ್ನು ಮಾಡಬೇಕು ಅಂತ ಹೇಳಿದಾಗಲಿಂದ ವಿಶೇಷವಾಗಿ ಆಶ್ರಮದಲ್ಲಿ ಯೋಗ ದಿನಾಚರಣೆ ಪ್ರತಿ ವರ್ಷವೂ ಆಗುತ್ತೆ. ಆ ಸಂದರ್ಭದಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಾಗಲಿ ಬೇರೆ ಬೇರೆ ವಯಸ್ಕರಾಗಲಿ ಎಲ್ಲರೂ ಬಂದು ಆಶ್ರಮದಲ್ಲಿ ಯೋಗಾಭ್ಯಾಸವನ್ನು ಮಾಡೋದು, ಯೋಗ ಪ್ರದರ್ಶನ ಮಾಡೋದು. ಹಾಗೂ ನಮ್ಮ ಆಶ್ರಮದಲ್ಲಿ ದತ್ತಕ್ರಿಯಾ ಯೋಗ ಸಾಧಕ ಬೋಧಕರು ಅಂತ ಕರೆಯೋದು ನಾವು. ಬರೀ ಬೋಧಕರಾಗಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡಿದ್ರೇ ಬೋಧನೆ. ಬರೀ ಸಾಧನೆ ಮಾಡಿ ಹಾಗೇ ಇರೋದಲ್ಲ, ನೀವು ಬೋಧನೆಯೂ ಮಾಡಬೇಕು, ಪ್ರಚಾರವೂ ಮಾಡಬೇಕು, ಪ್ರಸಾರವೂ ಮಾಡಬೇಕು, ಬೋಧನೆಯೂ ಮಾಡಬೇಕು, ಸಾಧನೆಯೂ ಮಾಡಬೇಕು ಅನ್ನೋದು ಅವರಿಗೆಲ್ಲರಿಗೂ ಕೂಡ ಹೇಳಿ, ನಮ್ಮಲ್ಲೇ ಸುಮಾರು ಒಂದು 30 ಜನ ಇಲ್ಲಿ ಯೋಗ ಶಿಕ್ಷಕರಿದ್ದಾರೆ, ಬೋಧಕರಿದ್ದಾರೆ ಮೈಸೂರು ಆಶ್ರಮದಲ್ಲಿ. ಹೊರಗಿನಿಂದ ಕೂಡ ಬಂದು ಸೇವೆಯನ್ನು ಮಾಡುವಂಥ ಶಿಕ್ಷಕರು, ಬೋಧಕರಿದ್ದಾರೆ. ಅವರು ಮೈಸೂರಿನ ವಿದ್ಯಾರ್ಥಿಗಳಿಗೆ, ಆಯಾ ಶಾಲೆಗಳಿಗೆ ಹೋಗಿ ವಿಶೇಷವಾಗಿ ಹಾಗೂ ವಿಶೇಷ ಚೇತನ ಉಳ್ಳಂಥ ಮಕ್ಕಳಿಗೆ ಅವರಿಗೆ ಯೋಗಾಭ್ಯಾಸ ಹೇಳಿಕೊಟ್ಟು ಅವರಲ್ಲಿ ಆ ಪರಿವರ್ತನೆಯನ್ನು ನೋಡ್ತಾ ಇದ್ದರೆ ಆಶ್ಚರ್ಯವಾಗುತ್ತೆ. ಎಲ್ಲ ಚೆನ್ನಾಗಿರುವಂಥ ಮಕ್ಕಳು ಕೂಡ ಅಷ್ಟು ಶಿಸ್ತು ಪಾಲಿಸಲ್ವೇನೋ ಅಂತ ಅನಿಸುತ್ತೆ. ನಾಳೆ 21ನೇ ತಾರೀಕು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನೋಡಿದಾಗ ಬಹಳ ಆಶ್ಚರ್ಯ ಪಡ್ತೀವಿ. ಅವರು ಒಂದು ಸಂಗೀತ, ಒಂದು ಹಾಡು ಪ್ರಾರಂಭ ಮಾಡ್ತಾರೆ. ಸ್ವಾಮೀಜಿಯವರ ಒಂದು ಸಪ್ತಾಶ್ವರೂಢಂ ಅಂಥೇಳಿ ಒಂದು ಭಜನೆ ಪ್ರಾರಂಭ ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗ ಅವರು ಸೂರ್ಯ ನಮಸ್ಕಾರವೋ ಅಥವಾ ಬೇರೆ ಬೇರೆ ನಮಸ್ಕಾರಗಳು ಪ್ರಾರಂಭ ಮಾಡ್ತಾರೆ. ನಮ್ಮ ಸ್ಪೀಚ್ ಆ್ಯಂಡ್ ಹಿಯರಿಂಗಿಂದ ಮಕ್ಕಳು ಬರ್ತಾರೆ, ಇಲ್ಲಿಂದೇ ಟೀಚರ್ಸ್ ಹೋಗಿ ಹೇಳ್ಕೊಡ್ತಾರೆ. ಅಲ್ಲಿಯ ಟೀಚರ್ಸ್ ಕೂಡ ಆಯುಷ್ನಿಂದ ಕೂಡ ಬಹಳ ವಿಶೇಷವಾಗಿ ಸೇವೆ ಆಗ್ತಾ ಇದೆ. ಅವರು, ಆ ಡೈರೆಕ್ಟ್ರು, ಮಕ್ಕಳು ಎಲ್ಲ ಬರ್ತಾರೆ. ಆ ಹಾಡು ಪ್ರಾರಂಭವಾದಾಗ ಅವರ ಆಸನ ಪ್ರಾರಂಭ ಆಗುತ್ತೆ. ಸರಿಯಾಗಿ ಆ ಹಾಡು ಮುಗಿಯೋದ್ರೊಳಗೆ ಅವರಷ್ಟು ಮುಗಿಸಿ ಕೂತ್ಬಿಟ್ಟಿರ್ತಾರೆ ಮಕ್ಕಳು. ಇದು ಹೇಗೆ ಸಾಧ್ಯ ಆಯಿತು? ಆ ಮಕ್ಕಳಿಗೆ ಕೇಳಲ್ಲ, ಅವರೊಂದು ಕಡೆ ಕೂರಿಸೋದು ಕಷ್ಟ ಆ ಮಕ್ಕಳನ್ನು. ಆದರೂ ಆ ಮಕ್ಕಳು ಹಾಗೆ ಕೂತು ಶಿಸ್ತಾಗಿ ಅಷ್ಟು ಆ ಯೋಗಾಭ್ಯಾಸವನ್ನು ಮಾಡಿ ತೋರಿಸ್ತಾರೆ ಅಂದರೆ ಬಹಳ ಆಶ್ಚರ್ಯವಾಗುತ್ತೆ. ಇದಲ್ವಾ ಯೋಗ ಶಕ್ತಿ ಅಂತನ್ಸುತ್ತೆ. ಅಂಥ ಮಕ್ಕಳಲ್ಲಿ ವಿಶೇಷವಾಗಿ ತೊಗೊಂಡು ಹೋಗೋದು. ಮತ್ತು ಕೆಲವು ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿರುತ್ತವೆ, ಅಲ್ಲಿ ಹೋಗಿ ಅವರನ್ನು ಸುಮ್ಮನೆ ಹಿಂಸಿಸೋದಲ್ಲ, ಕೆಲವು ಕಡೆ ಕಟ್ಟಾಕ್ಬಿಡ್ತಾರೆ. ಬಹಳ ವಿಪರೀತವಾದಂಥ ಎಲ್ಲ ಕ್ರಿಯೆಗಳನ್ನು ಮಾಡಿ ಅವರಿಂದ ದುಶ್ಚಟ ಬಿಡಿಸೋಕ್ಕೆ ಅಂಥವರಿಂದ ಯೋಗಾಭ್ಯಾಸ ಮಾಡಿಸೋದು. ಜೈಲಿಗೂ ಕೂಡ ಹೋಗಿ ಅಲ್ಲಿರುವಂಥ ಅವರಿಂದ ಕೂಡ ಯೋಗಾಭ್ಯಾಸವನ್ನು ಮಾಡಿಸೋದು, ಅವರಲ್ಲಿ ಆ ಪರಿವರ್ತನೆಯನ್ನು ನೋಡುವಂಥದ್ದು. ಹೀಗೆ ದತ್ತಕ್ರಿಯಾ ಯೋಗದಿಂದ ಸಮಾಜದಲ್ಲಿ ಬೇಕಾದಷ್ಟು ಸೇವೆ ಆಗ್ತಾ ಇದೆ. ಈ ವರ್ಷ ಚಾತುರ್ಮಾಸವನ್ನು ತಾವು ಇಲ್ಲೇ ನಡೆಸ್ತಾ ಇದ್ದೀರಿ. ಈ ಒಂದು ಸಂದರ್ಭದಲ್ಲಿ ಆಯುರ್ವೇದ ಮತ್ತು ಯೋಗ ಈ ಎರಡೂ ಕ್ಷೇತ್ರಗಳಲ್ಲಿನ ಅಭಿವೃದ್ಧಿಗೆ ವಿಶೇಷವಾದ ಏನಾದರೂ ಕಾರ್ಯಕ್ರಮಗಳನ್ನು ತಾವು ಹಾಕ್ಕೊಂಡಿದ್ದೀರಾ? ಪ್ರತಿ ವರ್ಷವೂ ಚಾತುರ್ಮಾಸ್ಯದಲ್ಲಿ ನಮ್ಮ ಎಲ್ಲ ಸಾಧಕ ಬೋಧಕರು, ಶಿಕ್ಷಕರು ಕೂಡ ಸೇರಿ ಇಲ್ಲಿ ಒಂದು ಶಿಬಿರವನ್ನು ಮಾಡ್ತಾರೆ. ವಿಶೇಷವಾಗಿ ಒಂದು 5 ದಿವಸದ ಶಿಬಿರ ಪ್ರತಿ ಚಾತುರ್ಮಾಸ್ಯದಲ್ಲಿ ನಾವೆಲ್ಲಿ ಮಾಡಿದ್ರೂ ಕೂಡ, ಬೆಂಗಳೂರಲ್ಲಾದಾಗಲೂ ಅಥವಾ ಪೀಠಾಪುರದಲ್ಲಿ, ಹೈದರಾಬಾದ್ನಲ್ಲಿ ಎಲ್ಲಿ ಆದರೂ ಕೂಡ 5 ದಿವಸದ ಒಂದು ಶಿಬಿರ ನಡೆಯುತ್ತೆ. ಆ ಸಂದರ್ಭದಲ್ಲಿ ಎಲ್ಲರೂ ಬರ್ತಾರೆ. ಬಂದು ಇನ್ನೂ ಹೇಗೆ ನಾವು ಪ್ರಚಾರವನ್ನು ಮಾಡಬಹುದು,
ಅಂತ ಅವರೆಲ್ಲರೂ ಸೇರಿ ಒಂದು ಸಲ ಮಾತಾಡೋದು, ಅವರಿಗಿನ್ನೂ ಈ ವರ್ಷವೆಲ್ಲ ಆಗಬೇಕಾಗಿರುವಂಥ ಸೇವೆಗಳ ಬಗ್ಗೆ ಒಂದು ಸಲ ಜ್ಞಾಪಿಸಿ ಅವರಿಗೆ ಆ ಪ್ರಚೋದನೆಯನ್ನು ಕೊಟ್ಟು ನಮ್ಮ ಮೈಸೂರಿನಲ್ಲಾಗಲಿ, ಕರ್ನಾಟಕದಲ್ಲಾಗಲಿ, ಭಾರತದಲ್ಲಿ ಅಥವಾ ಪ್ರಪಂಚದಲ್ಲಿ ಹಾಗೆ ನಾವು ಇನ್ನೂ ಹೆಚ್ಚಿಗೆ ತಗೊಂಡು ಹೋಗಬಹುದು ಮಕ್ಕಳ ಹತ್ರ, ಕೆಲವು ಸಮಯ ಹಾಸ್ಪಿಟಲ್ಗಳಲ್ಲಿ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ಆ ಯೋಗದ ವಿಚಾರದಲ್ಲಿ ಒಳ್ಳೆಯ ಶಿಬಿರ ಆಗುತ್ತೆ. ಹಾಗೂ ಅದರ ಜೊತೆಯಲ್ಲಿ ಆಯುರ್ವೇದ ಒಂದೇ ಸಲ ಪೂರ್ತಿ ನಾವು ಅಲ್ಲಿಗೆ ಎಗರಕ್ಕೂ ಸಾಧ್ಯ ಇಲ್ಲ. ಅದರಿಂದ ನೀವು ಏನು ಬಳಸ್ತಾ ಇದ್ದೀರೋ ಅದು ಇಂಗ್ಲೀಷ್ ಆಗಿರಲಿ, ಅಲೋಪತಿ, ಅದನ್ನು ಉಪಯೋಗಿಸ್ತಾ ಆಯುರ್ವೇದ ಜೀವನ ವಿಧಾನವನ್ನು ಅಭ್ಯಾಸ ಮಾಡ್ಕೊಳ್ಳಿ. ಆಯುರ್ವೇದ ಅಂದರೆ ಜೀವನ ವಿಧಾನ. ಆಯುರ್ವೇದ ಕೇವಲ ನಾವು ನಮ್ಮ ಅಲೋಪತಿ ಥರ ಮಾತ್ರೆಗಳಲ್ವಲ್ಲ, ಅದು ಜೀವನ ವಿಧಾನ. ಹಾಗೆ ಆ ಜೀವನ ವಿಧಾನದ ಜೊತೆಗೆ ಸೇರಿಸ್ಕೊಂಡು ಒಳ್ಳೆಯ ಆಹಾರವನ್ನು ಎಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾರೆ ನೋಡಿಕೊಂಡು, ಆರ್ಗ್ಯಾನಿಕ್ ಅಂತ ಅಂತೀವಿ, ಅದನ್ನು ಬಳಸುವಂಥ ಪ್ರಯತ್ನವನ್ನು ಮಾಡಿ. ಹಾಗೆ ಆ ಥರ ಬೆಳೆಸ್ತಾ ಇರೋವಂಥ ರೈತರು ಯಾರಿದ್ದಾರೆ ಅವರಿಗೆ ನೀವು ಸ್ವಲ್ಪ ಸಹಾಯವನ್ನು ಮಾಡಿ, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಆಗ ಒಳ್ಳೆಯ ಆಹಾರ, ಒಳ್ಳೆಯ ಬೆಳೆ ಎಲ್ಲರಿಗೂ ಸಿಗುತ್ತೆ ಅನ್ನೋವಂಥ ಈ ವಿಚಾರಗಳಲ್ಲಿ ಆಹಾರ, ವಿಹಾರ, ವಿಚಾರ, ಈ ಮೂರರ ವಿಚಾರ, ಆಯುರ್ವೇದ ಹಾಗೂ ಯೋಗ ಎರಡನ್ನೂ ಸೇರಿಸಿ ಒಂದು ಶಿಬಿರವನ್ನು ಮಾಡ್ತಾ ಇದ್ದೆ. ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅಂತಲೇ ಒಂದು ಪ್ರತ್ಯೇಕವಾದ ಒಂದು ಸಂಸ್ಥೆನ ತಾವು ಮಾಡಿದ್ದೀರಿ. ಹಾಗೆ ಯೋಗ ಮತ್ತು ಆಯುರ್ವೇದ ಈ ಎರಡನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ನಿಮ್ಮ ಮುಂದಿನ ಯೋಜನೆಗಳೇನು? ಮತ್ತು ಇಲ್ಲಿ ಬಂದು ಶಿಕ್ಷಣವನ್ನು ಪಡ್ಕೊಂಡಂಥವ್ರಿಗೆ ವಿಶೇಷವಾಗಿ ಏನಾದರೂ ಸರ್ಟಿಫಿಕೇಟ್ಗಳನ್ನು ತಾವು ನೀಡ್ತೀರಾ? ಅವರು ಯೋಗ ಶಿಕ್ಷಕರು ಅಂತ ಹೇಳಿ ಬೇರೆ ಕಡೆ ಹೋಗಿ ಯೋಗ ಶಿಕ್ಷಣವನ್ನು ನೀಡೋದಕ್ಕೆ ಅನುಕೂಲಕರವಾದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತೀರಾ? ನಿರಂತರವಾಗಿ ಯೋಗ ಮತ್ತು ಆಯುರ್ವೇದ ಇದರ ಅಭ್ಯುದಯಕ್ಕೆ ಏನು ಕಾರ್ಯಕ್ರಮಗಳು ಮುಂದಿನ ದಿನದಲ್ಲಿ ನಡೀಬೋದು ಸ್ವಾಮೀಜಿ? ಖಂಡಿತ. ಇಲ್ಲಿ ಪ್ರತಿ ವರ್ಷ ಕೂಡ ಯೋಗ ಕಲಿತು ದತ್ತಕ್ರಿಯಾಯೋಗ ಪದ್ಧತಿಯಲ್ಲಿ ಯಾರು ಅಭ್ಯಾಸ ಮಾಡಿದ್ದಾರೆ ಅವರಿಗೆ ಒಂದು ಪರೀಕ್ಷೆಯನ್ನು ಇಟ್ಟು ಅವರು ಹೊರಗೆ ಹೋಗಿ ಯೋಗ ಪ್ರಚಾರವನ್ನು ಮಾಡಬಲ್ಲರು ಅನ್ನೋ ನಂಬಿಕೆ ನಮಗೆ ಟೀಚರ್ಸ್ಗೆ ಎಲ್ಲರಿಗೂ ಬಂದ ಮೇಲೆ ಸ್ವಾಮೀಜಿಯವರೇ ಖುದ್ದಾಗಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅವರು ದತ್ತಕ್ರಿಯಾಯೋಗ ಉಪಾಧ್ಯಾಯರು ಅಂಥೇಳಿ, ಪ್ರಚಾರಕರು ಅಂಥೇಳಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡಲಾಗುತ್ತೆ. ಹಾಗೆ YCB ಜೊತೆಯಲ್ಲಿ ಕೂಡ ಕೈ ಜೋಡಿಸಿ, YCB ಸಂಸ್ಥೆ ಭಾರತದ ಸರ್ಕಾರದ YCB ಅದರ ಜೊತೆಯಲ್ಲಿ ಸೇರಿಸಿ ಎರಡೂ ಕೂಡ ಒಟ್ಟಿಗಾಗಿ ಅದರಿಂದ ಕೂಡ ಸರ್ಟಿಫಿಕೇಟನ್ನು ತೊಗೋಬಹುದು. ಅಥವಾ ಇಲ್ಲಿ ಅಭ್ಯಾಸ ಮಾಡಿರೋರು YCB ಸರ್ಟಿಫಿಕೇಟನ್ನು ಕೂಡ ತೊಗೊಳ್ಬಹುದು. ಅವರ ಜೀವನದಲ್ಲಿ ಮುಂದಿನ ಏನಾದ್ರು ಉದ್ಯೋಗ ಬೇಕು ಅಂತಂದರೆ ಕೂಡ ಅವರು ಯೋಗ ಉಪಾಧ್ಯಾಯರಾಗಿ ಶಾಲೆಗಳಲ್ಲಿ ಕೆಲಸ ಮಾಡಬಹುದು. ಹಾಗೆ ಕೂಡ ಅವರಿಗೆ ಒಂದು ದಾರಿಯನ್ನು ತೋರಿಸ್ತಾ ಯೋಗ ಪ್ರಚಾರ ನಡೀತಾ ಇದೆ. ಇನ್ನು ಆಯುರ್ವೇದದ ವಿಚಾರದಲ್ಲಿ ನಮ್ಮ ಹತ್ರ ಆಯುರ್ವೇದದಲ್ಲಿ 4 ಜನ ಡಾಕ್ಟರ್ಗಳಿದ್ದಾರೆ ಆಶ್ರಮದಲ್ಲಿ. ವಿಶೇಷವಾಗಿ ಆಯುರ್ವೇದ ಟ್ರೀಟ್ಮೆಂಟ್ಗಳೇ ಅವರಿಗೆ ನಡೆಯುತ್ತೆ. ಆಯುರ್ವೇದ ವೈದ್ಯವನ್ನೇ ಅವರಿಗೆ ಕೊಡಲಾಗುತ್ತೆ. ಒಬ್ಬರು ಆಯುರ್ವೇದ ಮಾಡಿಸಿ MD ಮಾಡಿಸಿ ಒಬ್ಬ ಡಾಕ್ಟರ್ ಕೈಲಿ, ಫಿಸಿಯೋಥೆರಪಿ ಕೂಡ ಅವ್ರ ಕೈಲಿ ಮಾಡಿಸಿ, ಈಗ ವಿಶೇಷವಾಗಿ ಮಕ್ಕಳು ಪ್ರಸವವಾಗುವಾಗ ಅವರ ಕೈ ಕಾಲು ತಿರುಚಿ ಹೋಗಿರುತ್ತೆ. ಆ ಸಮಯದಲ್ಲಿ ಅವರಿಗೆ ಆ ಟ್ರೀಟ್ಮೆಂಟ್ ಕೊಡದೆ ಹೋದರೆ ಕೈ ಹಾಗೆ ಇದ್ಬಿಡುತ್ತೆ, ಕಾಲು ಹಾಗೆ ಇದ್ಬಿಡುತ್ತೆ. ಅವರಿಗೋಸ್ಕರ ಒಂದು ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ ಮಾಡಿ ಅಲ್ಲಿಂದ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅಂತಂದರೆ ಆಶ್ಚರ್ಯವಾಗುತ್ತೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಕುವೈತು, ಕತಾರು, ದುಬೈ ಅಲ್ಲಿಂದೆಲ್ಲ ಬಂದು ಇಲ್ಲಿ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ವಿಶೇಷವಾಗಿ ಮಕ್ಕಳಿಗೆ ಕೈ ಬಂತು, ಕಾಲು ಬಂತು, ಅವರಿಗೆ ಸ್ವಲ್ಪ ಈ ನೀರಿನಲ್ಲಿ ಮಾಡಿಸುವಂಥ ಯೋಗ ಆ ಮಕ್ಕಳಿಗೆ ಆ ಡಾಕ್ಟರ್ಸ್ ಎಲ್ಲ ಅದನ್ನು ಮಾಡಿ, ಹಾಗೆ ಆಯುರ್ವೇದ ಮತ್ತು ಈ ಹೊಸ ವೈದ್ಯ ಏನಿದೆ ಎರಡನ್ನೂ ಸೇರಿಸಿ ಇಂಟಿಗ್ರೇಟೆಡ್ ವೈದ್ಯವನ್ನು ಅವರಿಗೆ ಅಭ್ಯಾಸ ಮಾಡಿಸಿ ಅದರಿಂದ ಈ ಮಕ್ಕಳಿಗೆ ಬೇಕಾದಂಥ ಸೇವೆ ಕೂಡ ಆಶ್ರಮದಲ್ಲಿ ಆಗ್ತಾ ಇದೆ. ಹಾಗೆ ಯಾರು ವಿದ್ಯಾರ್ಥಿಗಳು ಬಂದಾಗ ನೀವು ಖಂಡಿತ ಆಯುರ್ವೇದವನ್ನು ಓದಿ, ನಿಮಗೆ ಒಳ್ಳೆಯದಾಗುತ್ತೆ, ಏನು ಭಯ ಪಡಬೇಡಿ. ಆದರೆ ಚೆನ್ನಾಗಿ ಜ್ಞಾನವಂತರಾಗಿ ಆಯುರ್ವೇದವನ್ನು ಓದಿ ನೀವು ಮೊದಲಿಂದ 8ನೇ ತರಗತಿಯಿಂದಲೇ ಆಯುರ್ವೇದಿಗಳಾಗಬೇಕು ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ ಅಂತ. ಏನೋ ನೀಟಲ್ಲಿ ನಮಗೆ MBBS ಬರಲಿಲ್ಲ, ಸರಿ ಆಯಿತು, ಏನೂ ದಾರಿ ಇಲ್ಲ ಅಂದ್ಕೊಂಡು ಆಯುರ್ವೇದ ಮಾಡೋದಲ್ಲದೆ ಆಯುರ್ವೇದ ಅನ್ನೋದು ಕೂಡ ಬಹಳ ಮುಖ್ಯ. ಅದರಿಂದ ಎಷ್ಟೋ ನಾವು ರೋಗಗಳನ್ನು ವಾಸಿ ಮಾಡಬಹುದು ಅಂಥೇಳಿ ಮಕ್ಕಳಲ್ಲಿ ಆ ಪ್ರಚೋದನೆಯನ್ನು ಉಂಟು ಮಾಡಿ ಎಷ್ಟೋ ಜನ ಇಲ್ಲಿ 100 ಜನ ವಿದ್ಯಾರ್ಥಿಗಳ ಆಯುರ್ವೇದ ಮಾಡಿ ಅವರು ಆಶ್ರಮದಲ್ಲೂ ಸೇವೆ ಮಾಡ್ತಾರೆ, ಬಂದಾಗ ಹೊರಗೆ ಕೂಡ ಆಯುರ್ವೇದದ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇದು 12ನೇ ಅಂತಾರಾಷ್ಟ್ರೀಯ ಮಟ್ಟದ ಯೋಗ ದಿನಾಚರಣೆ. ಯೋಗ ಭಾರತದ್ದೇ ಆದರೂ ಇದರ ಪ್ರಯೋಜನ ಇಡೀ ವಿಶ್ವಕ್ಕೆ ಆಗಬೇಕು ಅನ್ನೋದು ಭಾರತೀಯ ಚಿಂತನೆ. ಈಗ ದತ್ತಕ್ರಿಯಾ ಯೋಗವನ್ನು ವಿದೇಶಗಳಲ್ಲಿ ಜನಪ್ರಿಯಗೊಳಿಸೋದಕ್ಕೆ ತಮ್ಮ ಕಾರ್ಯತಂತ್ರ ಏನು ಮಾಡ್ತಾ ಇದ್ದೀರಿ ಸ್ವಾಮೀಜಿ? ಮೊನ್ನೆ ದಿವಸ ಒಂದು ಮಹಾಸಂಕಲ್ಪ ದಿವಸ ಅಂತ ಹೇಳಿ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಆ ಸಂದರ್ಭದಲ್ಲಿ ನಮ್ಮ ಪತಂಜಲಿ ಯೋಗ ಶಿಕ್ಷಣ ಅವರೆಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ನಾವು ಏನು ಕಾರ್ಯಕ್ರಮ ಮಾಡ್ಬೋದು ಅಂತೆಲ್ಲ ವಿಚಾರ ಮಾಡಿದ್ರು. ಆಗ ಈ 12ನೇ ವರ್ಷವಾದ್ದರಿಂದ 1200 ಜನ ಶಿಕ್ಷಕರು
1,20,000 ಜನ ಮೈಸೂರಿನಲ್ಲಿ ಎಲ್ಲ ಕಡೆ ಎಲ್ಲ ಸೇರಿಸಿ ಯೋಗಾಭ್ಯಾಸವನ್ನು ಮಾಡಬೇಕು ಆ ದಿವಸ ಅಂಥೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದರಲ್ಲಿ ಸಾವಿರಾರು ಜನ ಬಂದು ಆಶ್ರಮದಲ್ಲೂ ಕೂಡ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ನ್ಯೂಜಿಲ್ಯಾಂಡ್ನಲ್ಲಿ ಬಹಳ ದೊಡ್ಡ ದತ್ತಕ್ರಿಯಾ ಯೋಗ ಕೇಂದ್ರವಿದೆ. ಅಲ್ಲಿ ಪೂರ್ತಿ ದಿನವಿಡೀ ಬೆಳಗ್ಗೆ ಸೂರ್ಯೋದಯದಿಂದ ಪೂರ್ತಿ ದಿನ ಅಹೋರಾತ್ರ ಯೋಗಾಭ್ಯಾಸ ನಡೀತಾನೇ ಇರುತ್ತೆ. ಅದು ಲೈವ್ ಕೂಡ ಬರುತ್ತೆ, ಎಲ್ಲರೂ ನೋಡಬಹುದು. ಒಬ್ಬೊಬ್ಬರಾಗಿ ಒಂದೊಂದು ಬ್ಯಾಚ್ ಆಗಿ ಬಂದು ಯೋಗಾಭ್ಯಾಸವನ್ನು ಮಾಡಿ ಹೋಗ್ತಾ ಇರ್ತಾರೆ. 108 ಸೂರ್ಯ ನಮಸ್ಕಾರ ಮಾಡೋದು ಅವರು ಪ್ರಾರಂಭದಲ್ಲಿ ಆಗಲಿಲ್ಲ, ಆಮೇಲೆ ಈಗ 30 ನಿಮಿಷ 40 ನಿಮಿಷದಲ್ಲಿ 108 ಸೂರ್ಯ ನಮಸ್ಕಾರ ಮಾಡಿ ಮುಗಿಸ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮ ಆಸ್ಟ್ರೇಲಿಯಾದಲ್ಲೂ ಹಾಗೂ ಅಮೆರಿಕಾದಲ್ಲಿ 8 ಆಶ್ರಮ ಶಾಖೆಗಳಿದೆ. ಇತ್ತೀಚೆಗೆ ಪೂಜ್ಯ ಸ್ವಾಮೀಜಿಯವರು 5 ಹೊಸ ಆಶ್ರಮಗಳನ್ನು ಪ್ರಾರಂಭ ಮಾಡಿದ್ದಾರೆ. ಅಷ್ಟು ಆಶ್ರಮಗಳಲ್ಲೂ ಕೂಡ ಯೋಗ ದಿನಾಚರಣೆ ಆಗಬೇಕು ಅಂತ ಎಲ್ಲರಿಗೂ ಹೇಳಾಗಿದೆ. ಟ್ರಿನಿಡಾಡ್ ವೆಸ್ಟ್ ಇಂಡೀಸ್ನಲ್ಲಿ 80 ಅಡಿ ಆಂಜನೇಯ ಸ್ವಾಮಿ ಸನ್ನಿಧಿ, ಅಲ್ಲೂ ಕೂಡ ಕ್ರಿಯಾಯೋಗವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇನ್ನು ಮಲೇಷಿಯಾ, ಸಿಂಗಪೂರು ಇತ್ಯಾದಿ ಎಲ್ಲೆಲ್ಲಿ ಸ್ವಾಮೀಜಿಯವರು ಲಂಡನ್ ಆಶ್ರಮಗಳನ್ನು ಮಾಡಿದಾರೋ ಆ ಎಲ್ಲ ಕಡೆ ಕೂಡ ಯೋಗ ದಿನಾಚರಣೆ ಆಗಬೇಕು. ಆ ದಿನ ಆಗದೆ ಹೋದರೂ ಕೂಡ, ಈ ಸಲ ಅಂತೂ ಭಾನುವಾರವೇ ಬಂದಿರೋದ್ರಿಂದ ಸುಲಭವಾಯಿತು, ಆ ದಿನ ಆಗದೆ ಹೋದರೆ ಕೆಲವರು ಕೆಲಸಕ್ಕೆ ಹೋಗಬೇಕು, ಆ ಹತ್ತಿರದ ಭಾನುವಾರದಲ್ಲಿ ಮಾಡಿ ಅನ್ನೋವಂಥ ಆದೇಶವನ್ನು ಕೂಡ ಎಲ್ಲರಿಗೂ ಕೊಡಲಾಗಿದೆ. ಎಲ್ಲ ದೇಶಗಳಲ್ಲೂ ಕೂಡ ಈ ದತ್ತಕ್ರಿಯಾ ಯೋಗ ದಿನಾಚರಣೆ ಆಗಬೇಕು ಅನ್ನೋವಂಥ ಒಂದು ಸಂಕಲ್ಪದಲ್ಲಿ ಯೋಗ ಪ್ರಚಾರ ನಡೀತಾ ಇದೆ. ಇದು ಕೇವಲ ಒಂದು ದಿವಸಕ್ಕೆ ಸೀಮಿತವಾಗಿಲ್ಲ ಸ್ವಾಮೀಜಿ. ಯೋಗ ಅನ್ನೋದು ನಿತ್ಯ ಯೋಗ ಆಗಬೇಕು ಅನ್ನೋದು, ಮತ್ತು ಈ ಬಾರಿಯ ಧ್ಯೇಯವಾಕ್ಯ ಅಂತಂದರೆ ಯೋಗವನ್ನು ಮಾಡ್ತಾ ನಿಮ್ಮ ವಯಸ್ಸನ್ನು ಅಂದರೆ ಏನು ವೃದ್ಧಾಪ್ಯವನ್ನು ಆನಂದದಿಂದ ಕಳೀರಿ ಅನ್ನುವಂಥದ್ದು ಈ ಬಾರಿಯ ಧ್ಯೇಯವಾಕ್ಯ ಕೂಡ. ನಿರಂತರತೆಯನ್ನು ತರೋದಕ್ಕೆ ಶ್ರೀಮಠದ ಕಾರ್ಯಕ್ರಮಗಳೇನು ಅಂದರೆ ಪ್ರತಿನಿತ್ಯ ಪ್ರತಿ ಕ್ಷಣ ವರ್ಷ ಪೂರ್ತಿ ಏನೇನು ಕಾರ್ಯಕ್ರಮಗಳು ನಡೀತವೆ. ಈ ವರ್ಷ ಹೆಲ್ತಿ ಏಜಿಂಗ್ ಅಂತ ಹೇಳಿ ಮಾಡ್ತಾ ಇದ್ದಾರೆ. ತುಂಬ ವಿಶೇಷವಾಯ್ತು, ಚೆನ್ನಾಗಿದೆ ಅದು. ಇದು ಒಂದು ದಿವಸದ್ದಲ್ಲ, ಒಂದು ದಿವಸ ಮಾಡಬೇಕು ಅಂತಂದರೆ ಇಡೀ ವರ್ಷ ಮಾಡಿರಬೇಕು. ಇಲ್ಲೇ ಹೋದರೆ ಒಂದು ದಿವಸ ಅವ್ರು ಬಂದು ಅಲ್ಲಿ ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರವರಿಗೆ ಆಯಾ ಟಾರ್ಗೆಟನ್ನು ಕೊಡೋದು. ನೀವು ನೋಡಿ, ಈ ವರ್ಷ ಈ ಆಸನ ಮಾಡಬೇಕು, ಅಭ್ಯಾಸ ಮಾಡಿರಬೇಕು, ಒಂದು 3 ತಿಂಗಳಾದರೂ ಅಭ್ಯಾಸ ಮಾಡಬೇಕು, ಇಲ್ಲೇ ಅಲ್ಲಿ ಬಂದು ಸ್ಟೇಜ್ ಮೇಲೆ ಬಿದ್ದು ಹೋಗ್ಬಿಡ್ತಾರೆ. ಹಾಗಾಗಿ ಆ ದಿನ ಒಂದು ಪ್ರದರ್ಶನ ಅನ್ನೋದು ಅವರಿಗೆ ಸ್ವಲ್ಪ ಒಂದು ಆಸೆಯನ್ನು ತೋರಿಸೋ ಹಾಗೆ ಮಾಡಿಸಬೇಕು. ಪ್ರತಿ ದಿವಸ ಯೋಗಾಭ್ಯಾಸ ಅನ್ನೋದನ್ನು ಅವರಲ್ಲಿ ಹೇಳ್ತಾ, ಈ ದಿನಕ್ಕೆ ಮಾತ್ರ ಅಲ್ಲ, ದಿನಾನೂ ನೀವು ಯೋಗಾಭ್ಯಾಸ ಮಾಡಬೇಕು ಅನ್ನೋದನ್ನು ಎಲ್ಲರಿಗೂ ಕೂಡ ತಿಳಿಸಿ, ಎಲ್ಲ ಊರುಗಳಲ್ಲೂ ಕೂಡ ವಿಶೇಷವಾಗಿ ಹಳ್ಳಿಗಳಲ್ಲಿ ಅಲ್ಲಿ ಅವರು ನೆನೆಸೋದು, ನಾವು ರೈತರು ವ್ಯವಸಾಯ ಮಾಡ್ಕೊಂಡಿರ್ತೀವಿ, ಕಾಯ ಕಷ್ಟ ಮಾಡೋರು ನಾವು, ನಮಗೆ ಯಾಕೆ ಇವೆಲ್ಲ ಅನ್ನೋವಂಥ ಒಂದು ಅಭಿಪ್ರಾಯದಲ್ಲಿರ್ತಾರೆ. ಅವರು ಬೆಳಗ್ಗೆಯಿಂದ ಪಾಪ ತುಂಬ ಕಷ್ಟಪಟ್ಟು ರಾತ್ರಿಗೆ ಇನ್ನು ಮತ್ತೆ ನಿದ್ರೆ ಬರ್ತಿಲ್ಲ ಅಂತ ಹೇಳಿಯೋ ಅಥವಾ ಈ ಮೈಕೈ ನೋವು ಮರೆಯೋಕ್ಕೆ ಅಂತ ಹೇಳಿ ಕೆಲವು ದುಶ್ಚಟಗಳಿಗೆ ಅಭ್ಯಾಸಗಳಿಗೆ ಅವರು ವಶವಾಗಿಬಿಟ್ಟಿರ್ತಾರೆ. ಅಂಥವ್ರಿಗೆ ಹೋಗಿ ನೋಡ್ರಪ್ಪ, ಇದು ಯಾಕೆ ಆ ಥರ ಅನಿಸ್ತಾ ಇದೆ ಅಂತಂದರೆ, ಶರೀರ ಕಷ್ಟಪಡ್ತು ಆದರೆ ಮನಸ್ಸಿಗೇನೂ ಆಗಲಿಲ್ಲ, ಆ ಮನಸ್ಸು ಚೆನ್ನಾಗಿರಬೇಕು, ಬುದ್ಧಿ ಚೆನ್ನಾಗಿರಬೇಕು, ಯೋಗ ಮಾಡಿ ಅಂತ ಹೇಳಿ ಅವರಿಗೂ ಕೂಡ ಯೋಗಾಭ್ಯಾಸ ಮಾಡಿಸಿ ಹಳ್ಳಿಗಳಲ್ಲಿ ಮಾಡಿದಾಗ ಹಳ್ಳಿ ಆರೋಗ್ಯವಾಗಿದ್ದರೆ ದೇಶವೆಲ್ಲ ಆರೋಗ್ಯವಾಗಿರುತ್ತೆ. ಅವರು ಕೂಡ ಈಗ ಪ್ರಾರಂಭ ಮಾಡಿ ಬಹಳ ಶ್ರದ್ಧೆಯಿಂದ ತುಂಬ ಚೆನ್ನಾಗಿ ಆಸನಗಳೆಲ್ಲ ಹಾಕ್ತಾ ಇದ್ದಾರೆ. ಹಾಗಾಗಿ ಇತ್ತ ನಗರಗಳಲ್ಲೂ ಆಗಬೇಕು, ಸಣ್ಣ ಸಣ್ಣ ಗ್ರಾಮಗಳಲ್ಲೂ ಆಗಬೇಕು, ಹಳ್ಳಿಗಳಲ್ಲೂ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಆಯಾ ರಂಗಗಳಲ್ಲಿ ಪ್ರಚಾರವಾಗ್ತಾ ಇದೆ. ಈ ಒಂದು ಯೋಗ ಚಿಂತನೆ ದತ್ತಕ್ರಿಯಾ ಯೋಗವನ್ನು ತಮಗನ್ಸುತ್ತಾ ಸ್ವಾಮೀಜಿ, ಚಿಕ್ಕ ವಯಸ್ಸಿನಿಂದಲೇ ಮಾಡಿದರೆ ಮುಂದೆ ಅವರು ಪ್ರವರ್ಧಮಾನಕ್ಕೆ ಬಂದಾಗ ಉತ್ತಮವಾದ ಆರೋಗ್ಯ, ಉತ್ತಮವಾದ ಆಲೋಚನೆ, ಉತ್ತಮವಾದ ಚಿಂತನೆಯನ್ನು ಇಟ್ಕೋಬೋದು, ಇದನ್ನು ಶಾಲಾ ಪಠ್ಯದಲ್ಲಿ ಸೇರಿಸಿದರೆ ಒಳ್ಳೆಯದು, ಈ ತರಹದ ಆಲೋಚನೆಗಳೇನಾದರೂ ತಮಗಿದೆಯಾ? ಖಂಡಿತ ಬೇಕು. ಶಾಲೆಯಲ್ಲೇ ಬರಬೇಕು. ಶಾಲೆಯಲ್ಲಿ ಬಂದಾಗ ಆ ಮಕ್ಕಳು ಆಗಿನಿಂದೇ ಅಭ್ಯಾಸ ಮಾಡಿದ್ರೆ ಇನ್ನು ಅವ್ರ ಜೀವನವೆಲ್ಲ ಹಸನವಾಗಿರುತ್ತೆ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದು ನಮಗೆ ಬೇಡ ಅನ್ನೋವಂಥ ವಿಧಾನ ಇರಬಾರ್ದು. ಏನಿದ್ರು ಅಲ್ಲಿದ್ದರೂ ಪುಸ್ತಕ ಬರೆಯೋದು, ಕಂಠಪಾಠ ಮಾಡೋದು, ಬರೆಯೋದು, ಸರ್ಟಿಫಿಕೇಟ್ ತಂದುಕೊಳ್ಳೋದು, ಬರೀ ಅಲ್ಲಿವರೆಗೂ ಮಾತ್ರ ಸೀಮಿತವಾಗಿರಬಾರ್ದು. ಶಾಲೆಯಲ್ಲಿ ತಪ್ಪದೆ ನಮ್ಮ ಯೋಗ ಅಭ್ಯಾಸವಾಗಬೇಕು. ಹಾಗೂ ಭಗವದ್ಗೀತಾ ಅಂಥ ಗ್ರಂಥಗಳನ್ನು ಕೂಡ ಭಗವಂತನ ಒಂದೊಂದು ಅಧ್ಯಾಯಕ್ಕೂ ಯೋಗ ಅಂತ ಹೇಳಿ ಹೆಸರಿಟ್ಟಿದ್ದಾನೆ. ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಎಲ್ಲದಕ್ಕೂ ಯೋಗ ಅಂತಲೇ ಸ್ವಾಮಿ ಹೆಸರನ್ನು ಇಟ್ಟಿದ್ದಾನೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಚಾರವೂ ಆಗಬೇಕು, ಅಲ್ಲಿ ಭಗವಂತನ ಹೇಳಿರುವಂಥ ಆ ಯೋಗದ ಪ್ರಚಾರವೂ ಆಗಬೇಕು. ಹೀಗೆ ಎಲ್ಲ ಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ಯೋಗಾಭ್ಯಾಸ ಮಾಡಿಸೋದ್ರಿಂದ ಈಗಿನ ಕಾಲದಲ್ಲಿ ನಾವು ತುಂಬ ದುಃಖ ಪಡುವಂಥದ್ದು, ಕೇಳಿ ಬಹಳ ಬೇಜಾರಾಗುವಂಥದ್ದು
ಈ ಮಾದಕ ವಸ್ತುಗಳ ಒಂದು ವಿಪರೀತವಾದ ಹಾವಳಿ ಜಾಸ್ತಿ ಆಗಿದೆ. ನಾವು ನೋಡ್ತಾ ಇರ್ತೀವಿ. ಇತ್ತೀಚೆಗೆ ಮೈಸೂರಲ್ಲೂ ಕೂಡ ಎಷ್ಟೋ ಕೋಟಿಗಟ್ಟಲೆ ಹಿಡ್ಕೊಂಡಿದ್ದಾರೆ ಅಂತ ಹೇಳಿ. ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಯಾರಿಗೆ ಅಭ್ಯಾಸ ಮಾಡಿಸ್ತಾ ಇದ್ದಾರೆ? ಯಾರನ್ನ ಇವರು ಟಾರ್ಗೆಟ್ ಮಾಡಿದ್ದಾರೆ? ಮಕ್ಕಳು. ಆ ಮಕ್ಕಳನ್ನು ಹಾಳು ಮಾಡೋಕ್ಕೋಸ್ಕರ ಅಂಥೇಳಿ ಇವೆಲ್ಲ ಬರ್ತಾ ಇವೆ. ಯೋಗಾಭ್ಯಾಸ ಮಾಡಿದ ಮಕ್ಕಳು ಖಂಡಿತ ಆ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಮಗೇನೋ ಸಂತೋಷ ಬರುತ್ತೆ ಅಂತ ಅಂದ್ಕೊಂಡವನು ಮಾತ್ರ ಅಲ್ಲಿ ಹೋಗ್ತಾನೆ. ಯೋಗದಿಂದ ತಾನಾಗೆ ಒಳಗಿರೋ ಆನಂದವನ್ನು ಪಡ್ಕೊಳ್ಳೋನು ಇನ್ನು ಹೊರಗಡೆ ಆನಂದವನ್ನು ಹುಡ್ಕೋದೇ ಇಲ್ಲ. ಹಾಗಾಗಿ ಮಕ್ಕಳಲ್ಲಿ ಖಂಡಿತ ಬೇಕು, ಅವರಲ್ಲಿ ಒಂದು ಒಳ್ಳೆಯ ಶಿಸ್ತನ್ನು ತರುತ್ತೆ ಇದು. ಈ ಕೆಟ್ಟ ಅಭ್ಯಾಸಗಳ ಕಡೆ ಹೋಗಬೇಕು ಅನ್ನೋಂಥ ಆಲೋಚನೆ ಕೂಡ ಮಕ್ಕಳಿಗೆ ಬರೋದಿಲ್ಲ. ಹಾಗಾಗಿ ಶಾಲೆಯಲ್ಲಿ ಹಾಗೆ ಪ್ರಾರ್ಥನಾ ಅಂತ ಹೇಳಿ ಮಾಡಿಸ್ತಾರೋ ಅದೇ ಸಮಯದಲ್ಲಿ ಸೂರ್ಯ ನಮಸ್ಕಾರ ಆದರೂ ಮಕ್ಕಳಿಂದ ಮಾಡಿಸ್ಬೇಕು ಎಲ್ಲ ಶಾಲೆಗಳಲ್ಲಿ. ಅದಕ್ಕೆ ಬೇರೆ ಏನಾದ್ರು ಹೆಸರಿಡಿ, ತೊಂದರೆ ಇಲ್ಲ. ಆದರೆ ಆ ಯೋಗಾಭ್ಯಾಸ ಅನ್ನೋದನ್ನಂತೂ ಖಂಡಿತ ಆಗಲೇಬೇಕು, ಮಾಡಿಸ್ಲೇಬೇಕು. ಆಗ ಎಲ್ಲ ಶಾಲೆಗಳು, ಎಲ್ಲ ಶಾಲಾ ಮಕ್ಕಳು, ಸಮಾಜವೆಲ್ಲ ಚೆನ್ನಾಗಿರುತ್ತೆ. ಸ್ವಾಮೀಜಿ, ತಾವು ಕೂಡ ಬಹಳ ವರ್ಷಗಳಿಂದ ದತ್ತಕ್ರಿಯಾ ಯೋಗವನ್ನು ಅಭ್ಯಾಸ ಮಾಡ್ತಾ ಇದ್ದೀರಿ. ನಿಮಗೆ ಆದಂತಹ ಅನುಭವಗಳು, ನಿಮ್ಮಲ್ಲಾದಂತಹ ಪರಿವರ್ತನೆಗಳು ನಮ್ಮೊಂದಿಗೆ ಹಂಚ್ಕೋಬೋದಾ? ನನಗೆ 7 ವರ್ಷ ಇದ್ದಾಗ ಆಶ್ರಮಕ್ಕೆ ಬಂದೆ. ಪೂಜ್ಯ ಸ್ವಾಮೀಜಿಯವರು ಒಂದು 2-3 ಆಸನಗಳ ಹೆಸರು ಹೇಳಿದ್ರು. ಹೇಳಿ ಇದನ್ನು ಕಲ್ತ ಮೇಲೆ ನನಗೆ ಬಂದು ಕಾಣಿಸ್ಬೇಕು ಅಂತಂದರು. ಅಂದರೆ ಅದನ್ನು ಕಲಿದೆ ನನ್ನ ಹತ್ರ ಬರೋ ಹಾಗಿಲ್ಲ ಅಂತ. ಆಗ ಇಲ್ಲಿ ಲಕ್ಷ್ಮೀನಾರಾಯಣ, ಗಾಯತ್ರಿಯವರು, ಅನಂತರಾಮಕೃಷ್ಣ ಅಂಥೇಳಿ ಇವರೆಲ್ಲ ಕ್ರಿಯಾಯೋಗ ಹೇಳ್ಕೊಡ್ತಾ ಇದ್ರು. ಬಹಳ ಕಷ್ಟವಾದ ಆಸನಗಳವೆಲ್ಲ. ಅವೆಲ್ಲ ಕಲೀಲೇಬೇಕು. ಮತ್ತು ಸ್ವಾಮೀಜಿಯವ್ರ ಹತ್ರ ಹೋಗಬೇಕು ಅಂದರೆ ಕಲಿಯಬೇಕು. ಕಷ್ಟ ಅದು. ಈಗ ಬರಲ್ಲ, ಅದು ಎ ಗ್ರೂಪ್ ಅಲ್ಲ, ಅದು ಸಿ ಗ್ರೂಪ್ಗೆ ಹೋದಾಗಲೇ ಬರೋದು ಅಂತ. ಇಲ್ಲ, ನನಗೆ ನೀವು ಕಲಿಸ್ಲೇಬೇಕು, ನಾನು ಸ್ವಾಮೀಜಿ ಹತ್ರ ಹೋಗಬೇಕು ಅಂತ. ಹಾಗೆ ಕಲಿತು ಅದನ್ನು ಒಂದು 2-3 ತಿಂಗಳಾಯಿತು ಕಲಿಯೋಕ್ಕೆ. ಅದು ಕೂತ್ಕೊಳ್ಬೇಕಲ್ಲ, ಆಸನ ಬಿದ್ದೋಗ್ಬಿಡ್ತು. ಅದನ್ನು ಕಲಿತು ಆಗ ಸ್ವಾಮೀಜಿಯವ್ರಿಗೆ ತೋರಿಸ್ದ, ಇನ್ನು ಮುಂದೆ ನೀನು ನನ್ನ ಹತ್ರ ಬರಬಹುದು ಅಂತ ಹೇಳಿದ್ರು. ಹಾಗೆ ಯೋಗಾಭ್ಯಾಸ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸ್ವಾಮೀಜಿಯವರು ಉಪದೇಶ ಮಾಡಿದ್ರು. ಅದರಿಂದ ಬೇಕಾದಷ್ಟು ಲಾಭ ಹೇಳಕ್ಕೆ ಸಾಧ್ಯ ಇಲ್ಲ. ಶರೀರ ಅಂದಮೇಲೆ ಕೆಲವು ನಮಗೆ ಗೊತ್ತಿಲ್ಲದೇನೆ ಆಗ್ತಾ ಇರುತ್ತೆ. ಹಾಗೆ ಆಗಿರೋವಂಥ ಬದಲಾವಣೆಗಳನ್ನು ಶರೀರ ತಡ್ಕೊಳ್ಳೋದು, ಆ ಶಕ್ತಿ ಯೋಗದಿಂದ ಬಂತು. ಕೆಲವು ನಮ್ಮ ಆಹಾರ ವಿಹಾರ ವಿಚಾರದಲ್ಲಿ ಕೆಲವು ಉಪವಾಸಗಳು ಈ ಥರದ್ದೆಲ್ಲ ಇರುತ್ತೆ. ತುಂಬ ಚಾತುರ್ಮಾಸ್ಯದಲ್ಲಿ ಇದನ್ನೆಲ್ಲ ತಡ್ಕೊಳ್ಬೇಕು ಅಂತಂದರೆ ಯೋಗ ಮಾಡಲೇಬೇಕು. ಆ ಯೋಗಾಭ್ಯಾಸದಿಂದ ಈ ದೈಹಿಕವಾದಂಥ ಶ್ರಮ, ಏನೇನು ಕಷ್ಟಗಳು, ತೊಂದರೆಗಳು, ಅದನ್ನು ಗೆಲ್ಲುವಂಥದ್ದು. ಇನ್ನು ಸುಲಭವಾಗಿ ನಾವು ಪ್ರಾಣಾಯಾಮದ ಜೊತೆಯಲ್ಲಿ ಯೋಗಾಭ್ಯಾಸ ಮಾಡ್ತೀವಿ. ಸುಮ್ಮನೆ ಜಿಮ್ಗೆ ಹೋಗಿ ನಾವು ಭಾರ ಎತ್ತೋ ಹಾಗಲ್ಲ ಇದು ಯೋಗಾಭ್ಯಾಸ ಅಂತ. ಅದು ಒಳ್ಳೆಯ ವ್ಯಾಯಾಮ, ಇಲ್ಲ ಅಂತಿಲ್ಲ. ಆದರೆ ಇಲ್ಲಿ ಯಾವಾಗ ನಾವು ಪ್ರಾಣಶಕ್ತಿಯ ಜೊತೆಯಲ್ಲಿ ಜೋಡಿಸಿ ಆ ವ್ಯಾಯಾಮವನ್ನು ಮಾಡ್ತೀವಿ, ಆಗ ಅದು ತಾನಾಗಿಯೇ ಮನಸ್ಸಿನ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಅದು ಆ ಧ್ಯಾನ ಸಿದ್ಧಿಗೂ ಕೂಡ ಬಹಳ ಉಪಯೋಗ ಆಯಿತು. ಎಷ್ಟು ಗಂಟೆ ಕೂತಿದ್ರೂ ಕೂಡ ತೊಂದರೆ ಇಲ್ಲ ಅನ್ನೋ ಹಾಗೆ ಮೊನ್ನೆ 6 ಗಂಟೆ ಭಾಗವತ ಪ್ರವಚನ ಆಯಿತು. ಅಷ್ಟೊತ್ತು ಕೂತ್ಕೊಳ್ಬೇಕು ಅಂತಂದರೆ ಅದು ಆ ಯೋಗದ ಶಕ್ತಿ, ನಮ್ಮದೇನೂ ಇಲ್ಲ, ಆ ಯೋಗದ ಶಕ್ತಿ. ಅದರಿಂದಲೇ ಅದು ಸಾಧ್ಯವಾಗುತ್ತೆ ಅನ್ನೋದನ್ನು ಪ್ರತ್ಯಕ್ಷವಾಗಿ ನಾನು ಅನುಭವಿಸಿದೆ. ಅಂತಿಮವಾಗಿ ತಮ್ಮ ಸಂದೇಶ ಎಲ್ಲರೂ ಯೋಗ ಕಲಿಯಬೇಕು, ಎಲ್ಲರೂ ಯೋಗವಂತರಾಗಬೇಕು, ಆರೋಗ್ಯವಂತರಾಗಬೇಕು. ಆರೂ ಯೋಗ್ಯವಾಗಿರಬೇಕು ಅಂತಂದರೆ ಯೋಗ ಕಲಿಯಬೇಕು. ಆಗ ನಮ್ಮಿಂದ ದೇಶಕ್ಕೆ ಏನಾದ್ರು ಉಪಯೋಗ ಆಗುತ್ತೆ, ಸಮಾಜಕ್ಕೆ ಏನಾದ್ರು ಉಪಯೋಗ ಆಗುತ್ತೆ. ನಮ್ಮ ದೇಹವನ್ನು ದೃಢವಾಗಿ ಆರೋಗ್ಯವಾಗಿ ಇಟ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ. ಹಾಗೂ ಸಮಾಜಕ್ಕೆ ಆರೋಗ್ಯಕರವಾದಂಥದ್ದನ್ನು ಕೊಡೋಕ್ಕೆ ಪ್ರಯತ್ನವನ್ನು ಮಾಡೋಣ. ಒಳ್ಳೆಯದು. ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೇ, ಇದುವರೆಗೂ ಯೋಗ ದಿನಾಚರಣೆಗೆ ಸಂಬಂಧಪಟ್ಟಂತೆ, ದತ್ತಕ್ರಿಯಾ ಯೋಗಕ್ಕೆ ಸಂಬಂಧಪಟ್ಟಂತೆ, ಮತ್ತು ವಿಶೇಷವಾಗಿ ಜನಸಾಮಾನ್ಯರಿಗೆ ಏನೆಲ್ಲ ಕಾರ್ಯಕ್ರಮಗಳನ್ನು ಶ್ರೀಮಠ ಮಾಡ್ತಾ ಇದೆ, ಮತ್ತು ದೇಶ ವಿದೇಶಗಳಲ್ಲಿ ದತ್ತಕ್ರಿಯಾ ಯೋಗವನ್ನು ಜನಪ್ರಿಯಗೊಳಿಸೋದಕ್ಕೆ ಏನು ಕಾರ್ಯಕ್ರಮಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾಗಿ, ವಿಶದವಾಗಿ, ಆತ್ಮಪೂರ್ವಕವಾಗಿ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ. ವಂದನೆಗಳು. ನಮಸ್ಕಾರ. ತುಂಬ ಸಂತೋಷ. ಇದುವರೆಗೆ ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ, ಮೈಸೂರು. ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ
ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.